ಹರೇ ಶ್ರೀನಿವಾಸ. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ದಿವಸ ಬಂದಿದೆ ಅಂತ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಪೂಜಾ ಸಮಯವನ್ನು ತಿಳಿಸ್ರಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಈ ಬಾರಿ ಆಗಸ್ಟ್ 28 ಹುಣ್ಣಿಮೆ ದಿವಸ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಪಂಚಾಂಗಗಳಲ್ಲಿ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಹಬ್ಬಗಳನ್ನು ಮಾಡ್ತಾ ಹೋಗಬೇಕು. ಹಾಗಾಗಿ ಹುಣ್ಣಿಮೆ ದಿವಸ ವರಮಹಾಲಕ್ಷ್ಮಿ ವ್ರತ ಬಂದಿರೋದು ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಇನ್ನು ಯಾರ ಮನೆಯಲ್ಲಿ ವ್ರತ ಇದೆಯೋ ಹಿಂದಿನಿಂದ ಹಿರಿಯರು ಮಾಡ್ತಾ ಬಂದಿರತಕ್ಕಂಥ ವ್ರತಗಳು ಅಂತ ಇರುತ್ತೆ, ಪದ್ಧತಿಗಳು ಇರುವವರ ಮನೆಯಲ್ಲಿ ಮಾತ್ರ ಮಾಡ್ತಾರೆ, ಇಲ್ಲದೆ ಇರೋರ ಮನೆಯಲ್ಲಿ ಬೇರೆ ಹಬ್ಬಗಳ ಪದ್ಧತಿಗಳಿರುತ್ತೆ. ಈಗ ಶುಕ್ರವಾರದ ಗೌರಿ ಅಂತ ಇರುತ್ತೆ, ಶುಕ್ರವಾರದ ಗೌರಿ ಇರೋರ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಇರೋದಿಲ್ಲ. ವರಮಹಾಲಕ್ಷ್ಮಿ ವ್ರತ ಇರೋರ ಮನೆಗಳಲ್ಲಿ ಶುಕ್ರವಾರದ ಗೌರಿ ಇರೋದಿಲ್ಲ. ಹೀಗೆ ಪದ್ಧತಿಗಳು ಅಂತ ಇರುತ್ತೆ ಬ್ರಾಹ್ಮಣರ ಮನೆಗಳಲ್ಲಿ. ಹಾಗಾಗಿ ಯಾರ ಮನೆಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಇದೆಯೋ ಹಿಡಿದಿರ್ತಕ್ಕಂಥವ್ರು ಸಂಕಲ್ಪಪೂರ್ವಕವಾಗಿ ಆಚಾರ್ಯರ ಮುಖೇನನೇ ನಾವು ವ್ರತಗಳನ್ನು ಧಾರಣೆ ಮಾಡ್ಕೋಬೇಕು. ಹಾಗೆ ವರಮಹಾಲಕ್ಷ್ಮಿ ವ್ರತವನ್ನು ಹಿಡಿದಿರ್ತಕ್ಕಂಥವ್ರು 9 ವರ್ಷಗಳ ಕಾಲ ಮಾಡಬೇಕು. 9 ಎಳೆಯ ದಾರವನ್ನು 9 ಗಂಟುಗಳನ್ನು ಹಾಕಿ ದೋರವನ್ನು ಮಾಡಿಕೊಂಡು ಅದನ್ನು ಕಟ್ಕೋಬೇಕು. ಈ ರೀತಿಯಾಗಿ 9 ವರ್ಷಗಳು ಮಾಡಿ ಉದ್ಯಾಪನೆಯನ್ನು ಮಾಡಬೇಕು. ಮತ್ತು ಉದ್ಯಾಪನೆ ಆದಮೇಲೆ ವರಮಹಾಲಕ್ಷ್ಮಿ ವ್ರತವನ್ನು ಬಿಡೋದಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇನ್ನು ವರಮಹಾಲಕ್ಷ್ಮಿ ವ್ರತ ಇಲ್ಲ, ಬರೀ ಪೂಜೆಯನ್ನು ಮಾಡ್ತಕ್ಕಂಥವರು ಕಳಶವನ್ನು ಕೂಡಿಸಿ ಪೂಜೆಯನ್ನು ಮಾಡ್ಕೋಬೋದು. ಕಳಶದಲ್ಲಿ ನೀರನ್ನು ತುಂಬಿ ಮಂಗಳ ದ್ರವ್ಯಗಳನ್ನು ಹಾಕಿ ಪೂಜೆಯನ್ನು ಮಾಡ್ಕೋಬೋದು. ಯಾವ ರೀತಿ ಅಂತ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥವರು ಮತ್ತು ವ್ರತಗಳನ್ನು ಮಾಡ್ತಕ್ಕಂಥವರು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು, ಶುಭ ಸಮಯಗಳು ಅಂತ ಇರುತ್ತೆ, ಹಾಗೆ ನಿಮಗೆ ತಿಳಿಸ್ಕೊಡ್ತೀನಂತೆ. ಮತ್ತು ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು ಅಂತ ಕೆಲವರು ಕೇಳಿದ್ರಿ. ಪೂಜೆಯನ್ನು ಮಾಡ್ತಕ್ಕಂಥವ್ರು, ವ್ರತಗಳನ್ನು ಮಾಡ್ತಕ್ಕಂಥವರು ಸೀರೆಯನ್ನು ಉಡಿಸೋದಿಲ್ಲ, ಕಳಶವನ್ನು ಮಾತ್ರ ಕೂಡಿಸ್ತಾರೆ. ಹಾಗಾಗಿ ಸೀರೆಯನ್ನು ಯಾರು ಉಡಿಸ್ತೀರೋ ಅವ್ರಿಗೆ ಮಾತ್ರ ನಾನು ಕೆಲವೊಂದು ಬಣ್ಣಗಳನ್ನು ಹೇಳ್ತೀನಂತೆ. ಸೀರೆಯನ್ನು, ರೇಷ್ಮೆ ಸೀರೆಯನ್ನು ತೊಗೊಂಬಂದು ಉಡಿಸ್ಬೋದು. ಇನ್ನು ಈ ಬಾರಿ ವರಮಹಾಲಕ್ಷ್ಮಿ ವ್ರತ ದಧಿ ವ್ರತದಲ್ಲಿ ಬಂದಿದೆ. ಚಾತುರ್ಮಾಸದಲ್ಲಿ 4 ತಿಂಗಳು 4 ವ್ರತಗಳು, ಶಾಖ ವ್ರತ, ದಧಿ ವ್ರತ, ಕ್ಷೀರ ವ್ರತ, ದ್ವಿದಳ ವ್ರತ ಅಂತ ಹೇಳಿ. ಹಾಗಾಗಿ ಈ ಬಾರಿ ವರಮಹಾಲಕ್ಷ್ಮಿ ದಧಿ ವ್ರತದಲ್ಲಿ ಬಂದಿದೆ. ಮೊಸರನ್ನು ಬಳಸೋ ಹಾಗಿಲ್ಲ, ಊಟದಲ್ಲಿ ಮೊಸರು ಬಳಸೋ ಹಾಗಿಲ್ಲ, ಮತ್ತು ನೈವೇದ್ಯಕ್ಕೂ ಮೊಸರನ್ನು ಇಡೋ ಹಾಗಿಲ್ಲ, ಮತ್ತು ಪಂಚಾಮೃತ ಅಭಿಷೇಕದಲ್ಲೂ ಸಹ ಮೊಸರನ್ನು ಬಳಸೋ ಹಾಗಿಲ್ಲ. ಮಜ್ಜಿಗೆಯನ್ನು ಬಳಸ್ಬೋದು ಅಥವಾ ಮೊಸರನ್ನು ಸ್ಕಿಪ್ ಮಾಡಿ ಪಂಚಾಮೃತವನ್ನು ಮಾಡ್ಬೋದು. ಈ ರೀತಿಯಾಗಿ ಮುಂಚೆನೇ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ. ಈಗ ವರಮಹಾಲಕ್ಷ್ಮಿ ಪೂಜೆಯ ಮುಹೂರ್ತವನ್ನು ನೋಡೋಣ ಸ್ನೇಹಿತರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು. 4 ಗಂಟೆ 38 ನಿಮಿಷದಿಂದ 5 ಗಂಟೆ 24 ನಿಮಿಷದ ತನಕ ಸಮಯ ಇದೆ. ಹಾಗೆಯೇ 6 ಗಂಟೆ 10 ನಿಮಿಷದ ತನಕನೂ ಸಮಯ ಇದೆ. ಒಟ್ಟಿನಲ್ಲಿ 4:38ರಿಂದ 6 ಗಂಟೆ 10 ನಿಮಿಷದ ತನಕನೂ ಸಮಯ ಚೆನ್ನಾಗಿದೆ. ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ವಿಶೇಷವಾಗಿ ಹುಣ್ಣಿಮೆ ಆಗಿದೆ, ಸತ್ಯನಾರಾಯಣನ ಪೂಜೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ. ಹಾಗಾಗಿ ಫಸ್ಟ್ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು. ಇನ್ನು 2ನೇ ಮುಹೂರ್ತ ಸಿಂಹ ಲಗ್ನದಲ್ಲಿ ಪೂಜೆಯನ್ನು ಮಾಡ್ಬೋದು. 6 ಗಂಟೆ 23 ನಿಮಿಷದಿಂದ 7 ಗಂಟೆ 48 ನಿಮಿಷದ ತನಕನೂ ಸಮಯ ತುಂಬ ಚೆನ್ನಾಗಿದೆ. ಸಿಂಹ ಲಗ್ನದಲ್ಲಿ ಪೂಜೆಯನ್ನು ಮಾಡ್ಬೋದು. ಇನ್ನು ವೃಶ್ಚಿಕ ಲಗ್ನದಲ್ಲಿ ಪೂಜೆಯನ್ನು ಮಾಡ್ಬೋದು. 12 ಗಂಟೆ 6 ನಿಮಿಷದಿಂದ 2 ಗಂಟೆ 20 ನಿಮಿಷದ ತನಕನೂ ಸಮಯ ತುಂಬ ಚೆನ್ನಾಗಿದೆ. ಆ ಮುಹೂರ್ತದಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಸಂಜೆ ಪೂಜೆ ಮಾಡ್ತೀವಿ ಅಂತ ಹೇಳೋರು ಕುಂಭ ಲಗ್ನದಲ್ಲಿ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. 6 ಗಂಟೆ 16 ನಿಮಿಷದಿಂದ 7 ಗಂಟೆ 52 ನಿಮಿಷದ ತನಕನೂ ಸಮಯ ತುಂಬ ಚೆನ್ನಾಗಿದೆ. ಸಾಯಂಕಾಲನೂ ಸಹ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಇನ್ನು ಯಾವ ಬಣ್ಣದ ಸೀರೆಯನ್ನು ಮಹಾಲಕ್ಷ್ಮಿಗೆ ಉಡಿಸ್ಬೋದು ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಕೆಲವೊಂದು ಬಣ್ಣಗಳನ್ನು ಹೇಳ್ತೀನಿ. ಕೆಂಪು ಬಣ್ಣದ ಸೀರೆಯನ್ನು ಉಡಿಸ್ಬೋದು. ಕೆಂಪು ಬಣ್ಣದ ಸೀರೆ, ಹಳದಿ ಬಣ್ಣದ ಬಾರ್ಡರ್ ಇದ್ದರೆ ಸಿಕ್ಕರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಗೋಲ್ಡ್ ಬಾರ್ಡರ್ ಇದ್ದರೆ ಒಳ್ಳೆಯದು. ಈ ರೀತಿಯಾಗಿ ನೋಡ್ಕೊಂಡು ತಗೊಂಡು ಕೆಂಪು ಹಳದಿ
ಮಿಶ್ರಿತವಾಗಿದ್ದರೆ ಇನ್ನೂ ಒಳ್ಳೆಯದು, ಅರಿಶಿನ ಕುಂಕುಮದ ಥರ ಅಂಥ ಸೀರೆಯನ್ನು ಉಡಿಸ್ಬೋದು. ನಂತರ ಗುಲಾಬಿ, ಲೈಟ್ ಪಿಂಕ್ ಅಂತ ಹೇಳ್ತೀವಿ, ಗುಲಾಬಿ ಬಣ್ಣದ ಸೀರೆ ತುಂಬ ಒಳ್ಳೆಯದು. ಮತ್ತು ಹಸಿರು ಬಣ್ಣದ ಸೀರೆ ತುಂಬ ಶ್ರೇಷ್ಠ. ಹಸಿರು ಮತ್ತು ಗೋಲ್ಡ್ ಬಾರ್ಡರ್ ಇರಬೇಕು ಅದಕ್ಕೆ, ಆಯಿತಾ? ಆ ಥರದ ಸೀರೆಯನ್ನು ನೋಡಿಕೊಂಡು ಗೋಲ್ಡ್ ಬಾರ್ಡರ್ ಇರೋದು ಹಸಿರು ಬಣ್ಣದ ಸೀರೆಯನ್ನು ಲಕ್ಷ್ಮೀ ದೇವಿಗೆ ಉಡಿಸ್ಬೋದು. ಇನ್ನು ಹಾಲಿನ ಬಣ್ಣದ ಸೀರೆ, ಮಿಲ್ಕ್ ವೈಟ್ ಅಂತ ಹೇಳ್ತೀವಲ್ವ, ಆ ಥರದ ಸೀರೆ ಗೋಲ್ಡ್ ಬಾರ್ಡರ್ ಇದ್ದರೆ ಅಥವಾ ರೆಡ್ ಬಾರ್ಡರು, ಈ ಥರ ಗ್ರೀನ್ ಬಾರ್ಡರ್ ಇದ್ರೂ ತೊಂದರೆ ಇಲ್ಲ, ನೋಡಿಕೊಂಡು ಕಲರಲ್ಲಿ ತೊಗೊಳ್ರಿ. ಗೋಲ್ಡ್ ಬಾರ್ಡ್ರ್ ಅಥವಾ ಗ್ರೀನು ಈ ಥರ ಕೆಂಪು ಬಾರ್ಡರ್ ಇದ್ದರೂ ತೊಂದರೆ ಇಲ್ಲ. ವೈಟ್ ಕಲರ್ ಅಂದರೆ ಮಿಲ್ಕ್ ವೈಟ್ ಕಲರಲ್ಲಿ ಸೀರೆಯನ್ನು ತೊಗೊಂಡು ಉಡಿಸ್ಬೋದು. ಈ ರೀತಿಯಾದಂಥ ರೇಷ್ಮೆ ಸೀರೆಗಳನ್ನು ತೊಗೊಂಡು ಲಕ್ಷ್ಮೀ ದೇವಿಗೆ ಉಡಿಸಿ ನಂತರ ಅದನ್ನು ನೀವು ಉಟ್ಕೋಬೋದು. ಇನ್ನು ವರಮಹಾಲಕ್ಷ್ಮಿಗೆ ಯಾವ ಯಾವ ಭಕ್ಷ್ಯಗಳನ್ನು ಮಾಡಬೇಕು ಅಂತಂದರೆ 5 ರೀತಿಯ ಪಂಚಭಕ್ಷ್ಯಗಳು ಅಂತ ಹೇಳ್ತೀವಿ. 5 ರೀತಿಯ ಸಿಹಿಯನ್ನು ಮಾಡಿ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಬೇಕು. ಯಾವ್ದು ಮಾಡಬೇಕು ಅಂದರೆ ಮೈಸೂರು ಪಾಕ್ ಮಾಡ್ಬೋದು, ಮತ್ತು ಬೇಸನ್ ಲಾಡು ಮಾಡ್ಬೋದು, ಮತ್ತು ಕರ್ಜಿಕಾಯಿ ಗಿಲ್ಗಂಚಿ ಅಂತೀವಲ್ವ ಅದನ್ನು ಮಾಡ್ಬೋದು, ಪೇಣಿ ಅಂದರೆ ಚಿರೋಟಿ ಅಂತಾರಲ್ವ ಅದನ್ನು ಮಾಡ್ಬೋದು, ಮತ್ತು ಇನ್ನೊಂದು ಯಾವುದಾದ್ರೂ ಹೋಳಿಗೆ ಕಂಪಲ್ಸರಿ. ವರಮಹಾಲಕ್ಷ್ಮಿ ಅಂದರೆ ಬೇಳೆ ಹೋಳಿಗೆ ಮಾಡೇ ಮಾಡ್ತಾರೆ, ಕಡುಬು ಮಾಡ್ಬೋದು, ಹೋಳಿಗೆಯನ್ನು ಮಾಡ್ಬೋದು. ಈ ರೀತಿ 5 ಸಿಹಿಯಾದ ಭಕ್ಷ್ಯಗಳನ್ನು ವರಮಹಾಲಕ್ಷ್ಮಿಗೆ ಮಾಡಬೇಕಾಗತ್ತೆ. ಇನ್ನೂ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರಿ, ಭಕ್ಷ್ಯಗಳನ್ನು ಹಿಂದಿನ ದಿನ ಮಾಡಿ ಇಟ್ಕೊಂಡು ಮಾರನೇ ದಿವಸ ನೈವೇದ್ಯ ಮಾಡ್ಬೋದಾ ಅಂತ. ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಹಿಂದಿನ ದಿನದ್ದು ಯಾವತ್ತೂ ತಂಗಳು ಅಂತಲೇ ಅನಿಸ್ಕೊಳ್ಳುತ್ತೆ. ನೀವು ಎಂಜಲ್ ಮಾಡದೇ ಇದ್ದರೂ ತಿಂದೇ ಇದ್ದರೂ ಸಹ ಒಂದು ರಾತ್ರಿ ಮುಗೀತು ಅಂದರೆ ಅದು ತಂಗಳಾಗಿಯೇ ಅನಿಸುತ್ತೆ. ಹಾಗಾಗಿ ಹಿಂದಿನ ದಿನ ಮಾಡಿದ್ದು ನೈವೇದ್ಯಕ್ಕೆ ಬರೋದಿಲ್ಲ. ನೀವು ಬೇಕಂದರೆ ತಿನ್ನಲಿಕ್ಕೆ ಮಾಡಿ ಇಟ್ಕೊಂಡು ಬೆಳಗ್ಗೆ ಒಂದು 5 ಆದರೂ ನೈವೇದ್ಯಕ್ಕಾಗಿ ಮಾಡಬೇಕಾಗತ್ತೆ. 5 ಭಕ್ಷ್ಯಗಳನ್ನಾದರೂ ಮಾಡಬೇಕು. ಹಾಗಾಗಿ ಸಾಧ್ಯವಾದಷ್ಟು ಬೆಳಗ್ಗೆನೇ ಮಾಡ್ಕೊಳ್ಳೋದು ಉತ್ತಮ. ನಿಮಗೆ ಕೈಲಾದಷ್ಟು ಮಾಡಿರಿ, ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತು ನೀವು ಹೋಳಿಗೆಯನ್ನಂತೂ ಕಂಪಲ್ಸರಿ ಮಾಡಿರಿ. ಮತ್ತು ಸಾಧ್ಯವಾದರೆ ನಿಮಗೆಷ್ಟು ಸಿಹಿ ಮಾಡಲಿಕ್ಕೆ ಸಾಧ್ಯನೋ 2, 3 ಅಷ್ಟನ್ನಾದರೂ ಮಾಡಿ ವರಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಿರಿ ಅಂತ ಹೇಳ್ತೀನಿ. ಹಿಂದಿನ ದಿನ ಮಾಡಿ ಇಟ್ಟಿದ್ದು ಮತ್ತು 2 ದಿನದ ಹಿಂದೆ ಮಾಡಿಟ್ಟಿದ್ದು ಅದು ನೈವೇದ್ಯಕ್ಕೆ ಬರೋದಿಲ್ಲ ಸ್ನೇಹಿತರೆ. ಒಂದು ರಾತ್ರಿ ಮುಗೀತು ಅಂದರೆ ಅದು ನೈವೇದ್ಯಕ್ಕೆ ಅಶುದ್ಧಿಯಾದದ್ದು ಅಂತಲೇ ಅರ್ಥ. ಹಾಗಾಗಿ ಭಕ್ಷ್ಯಗಳನ್ನು ಮಾಡಬೇಕು ಅಂದರೆ ಅವತ್ತಿನ ದಿವಸನೇ ಮಾಡ್ಕೋಬೇಕಾಗತ್ತೆ. ಸಮಯವನ್ನು ನೋಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಮಾಡಿಕೊಳ್ಳ್ರಿ. ಕಡುಬು ಹೋಳಿಗೆ ಈ ಥರದ್ದಾದರೂ ಮಾಡಿ ನೈವೇದ್ಯವನ್ನು ಪಾಯಸ ಮಾಡ್ಬೋದು, ಶಾವಿಗೆ ಪಾಯಸ ಈ ಥರದ್ದು ಮಾಡಿ, ಚಿತ್ರಾನ್ನ ಮತ್ತು ಹಬ್ಬದ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡ್ಬೋದು. ದಧಿವ್ರತ ನಡೀತಾ ಇರುತ್ತೆ. ಹಾಗಾಗಿ ಮಜ್ಜಿಗೆ, ಮೊಸರನ್ನು ಕಡಗೋಲಿಂದ ಕಡೆದು ಮಜ್ಜಿಗೆ ಮಾಡಿದರೆ ಮಾತ್ರ ಅದು ತಿನ್ನಲಿಕ್ಕೆ ಬರುತ್ತೆ. ಹಾಗಾಗಿ ಎಲ್ಲ ಅಡುಗೆಯನ್ನು ವರಮಹಾಲಕ್ಷ್ಮಿಗೆ ನೈವೇದ್ಯವಾಗಿ ಮಾಡ್ಬೋದು. ಇದಿಷ್ಟು ವರಮಹಾಲಕ್ಷ್ಮಿಯ ಹಬ್ಬದ ಪೂಜೆಯ ಶುಭ ಮುಹೂರ್ತ ಹಾಗೆ ಸೀರೆಯ ಬಣ್ಣಗಳನ್ನು ಕೇಳ್ತಾ ಇದ್ರಿ, ತಿಳಿಸಿದ್ದೀನಿ. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ, ತಿಳಿಸ್ಕೊಡ್ತೀನಂತೆ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.